ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 500 ಗ್ರಾಮ ಲೆಕ್ಕಾಧಿಕಾರಿ ಅಥವಾ ವಿಲೇಜ್ ಅಕೌಂಟ್ ಅಥವಾ ತಲಾಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಲ್ರೆಡಿ ಆಗೈತಿ. ಅರ್ಜಿ ಕೂಡ ಪ್ರಾರಂಭ ಆಗೈತಿ. ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ತಪ್ಪುಗಳನ್ನು ಮಾಡಕತ್ತಾರ. ಆ ತಪ್ಪುಗಳಿಂದ ನಿಮ್ದು ಜಾಬ್ ಸಿಗುವ ಅಪಾರ್ಚುನಿಟಿ ಮಿಸ್ ಆಗಕತ್ತೈತ್ರಿ. ಅದಕ್ಕೆ ಸಂಬಂಧಿಸಿದಂತೆ ನೀವು ಜಾಬ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ತಪ್ಪುಗಳನ್ನು ಮಾಡಕತ್ತೀರಿ, ಆ ತಪ್ಪುಗಳು ಯಾವ್ಯಾವ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ತಪ್ಪು ಏನಾದರೂ ಮಾಡಿದ್ರೆ 100% ನೀವು ಸೆಲೆಕ್ಷನ್ ಆಗಂಗಿಲ್ಲ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಏನೆಲ್ಲ ತಪ್ಪುಗಳನ್ನು ಮಾಡಕತ್ತೀರ ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕೂ ಮೊದಲು ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಸಿಲೆಬಸ್ ನೋಡಿದ್ರಿ ಸ್ನೇಹಿತರೆ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಇದರ ಜೊತೆಗೆ ನಿಮಗೆ SDA ಮತ್ತು ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಸೇರಿಸಿ ಮೊದಲಿಗೆ 999 ರೂಪಾಯಿ ಐತ್ರಿ. ಈಗ ನೇಮಕಾತಿ ಸದ್ಯದಲ್ಲಿ ಯಾವ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಅನ್ನ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ 6 to 10 ನೋಟ್ಸ್ ಏನಾದ್ರು ಬೇಕಂದ್ರೆ ಎರಡು ಸೇರಿ 350 ರೂಪಾಯಿ ಆಗುತ್ತೆ. ನಮ್ಮ ಚಾನಲ್ ವೀಕ್ಷಕ ಸ್ಪೆಷಲ್ ಆಫರ್ ನ ಕೊಟ್ಟು ಇದು 350 ರೂಪಾಯಿ ಅಲ್ರಿ, ಕೇವಲ 250 ರೂಪಾಯಿ ನೀಡ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ 250 ರೂಪಾಯಿ ನೀಡ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ನಮ್ಮ ಚಾನಲ್ ವಿಡಿಯೋ ನೋಡಿದ್ದಾನ ಸ್ಕ್ರೀನ್ ಶಾಟ್ ಕಳಿಸ್ರಿ. ಕೇವಲ ನಿಮಗೆ 250 ರೂಪಾಯಿದಲ್ಲಿ SDA FD ವಿಲೇಜ್ ಅಕೌಂಟ್ PC PS ಆಗಿ ಯೂಸ್ ಆಗೋ ರೀತಿ ನಿಮಗೆ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸ್ ಕಳಿಸಲಾಗ್ತದ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ನೋಟ್ಸ್ ಏನಾದ್ರು ಹುಡುಕ್ತಾರೆ, ಈ ನೋಟ್ಸ್ ನಿಮಗೆ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನಿಮಗೆ ಶಾರ್ಟ್ ನೋಟ್ಸ್ ಇವ ಆಗಿರ್ತಾವ. ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ 1 year ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ತೆಗೆದುಕೊಳ್ಳಿ. ಯಾರು ಕೂಡ ಕಾಲನ್ನು ಮಾಡಕ್ ಹೋಗ್ಬೇಡ್ರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಂಪ್ಲೀಟ್ ಆದ ಮಾಹಿತಿನ ನೀಡಲಾಗುವುದು. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದ್ರೆ ಸ್ವಲ್ಪ ನೆಗಡಿ ಬಂದು ಸರಿಯಾಗಿ ಮಾತಾಡಕ್ ಆಗಕತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇದಕ್ಕೆ PUC ITI ಡಿಪ್ಲೊಮಾ ಪಾಸ್ ಆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ITI ಪಾಸ್ ಆದ ಅಭ್ಯರ್ಥಿಗಳು ಕಡ್ಡಾಯವಾಗಿ NOS ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕೋರಿ. ಓಕೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗೈತ್ರಿ. ಕೊನೆಯ ದಿನಾಂಕ ನೋಡ್ಕೋರಿ, 30ನೇ ತಾರೀಕು ಇದೇ ತಿಂಗಳು ಕೊನೆಯ ದಿನಾಂಕ ಆಗಿರ್ತದ. ಹಾಗಿದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ತಪ್ಪುಗಳು ನೀವು ಮಾಡಕತ್ತಿರತ್ತೆ ತೋರಿಸೋದಾದ್ರೆ, ಸ್ನೇಹಿತರೆ, ಇಲ್ಲಿ ಜಿಲ್ಲಾವಾರು ಹುದ್ದೆಗಳನ್ನ ಒಡೆದ ಹಂಚ್ಯಾರ್ರಿ. ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಹುದ್ದೆಗಳು ಬೇರೆ ಇರ್ತಾವ, ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲಿ ನೋಡ್ಕೊಬಂದು ನೀವು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತೇಳಿ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದ ಇಟ್ಕೋರಿ. ಓಕೆ, ಎಲ್ಲರೂ ಕೂಡ ನೋಡ್ಕೊಂಡ್ರೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇದರಲ್ಲಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಲಿ ಅಥವಾ ವರ್ಗಗಳಿಗೆ ಅನುಸಾರವಾಗಿ ರೋಸ್ಟರ್ನ ತಯಾರು ಮಾಡಿ ರೋಸ್ಟರ್ ಪ್ರಕಾರ ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಆ ಹುದ್ದೆಗಳು ಯಾವ್ಯಾವ ರೀತಿ ಅದಾವು, ಅಲ್ಲಿ ನಿಮ್ಮ ಕೆಟಗರಿಗೆ ಹುದ್ದೆಗಳದಾವ ಅಂತ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾರೆ ಅದನ್ನ ತೋರಿಸ್ತೀನಿ ಬರ್ರಿ. ಇವಾಗ ಸ್ನೇಹಿತರೆ, ನೀವೇನ್ ನೋಡಕತ್ತಿರಲ್ಲ, ಇದು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಆಗಿರ್ತದ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂದ್ರೆ 20 ಹುದ್ದೆಗಳು ಖಾಲಿ ಇದಾವ. ಆ 20 ಹುದ್ದೆಗಳ ಒಳಗ ಇಲ್ಲಿ ನೋಡ್ಕೋರಿ, ಮತ್ತ ಪ್ರವರ್ಗ 1 2 3 2A 2B ತರ್ಡ್ ಬಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಅದೇ ರೀತಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹುದ್ದೆಗಳು ಅದಾವ. ಇಲ್ಲಿ ನೋಡ್ರಿ, ಪುರುಷರಿಗೆ ಬೇರೆ ಹುದ್ದೆಗಳನ್ನ ಮಾಡ್ಯಾರ, ಅದೇ ರೀತಿ ಮಹಿಳೆಯರಿಗೆ ಅಂತೇಳಿ ಬೇರೆ ಹುದ್ದೆಗಳನ್ನ ಮಾಡಿದಾರ. ಇಲ್ಲಿ ಇತರ ಏನದಲ್ಲ, ಇವು ಎಲ್ಲರಿಗೂ ಕೂಡ ಇರ್ತಾವ. ಎಲ್ಲರಿಗೆ ಅಂದ್ರ ಪುರುಷ ಅಭ್ಯರ್ಥಿಗಳಿಗೆ ಜಾಸ್ತಿ ರೀ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಆಲ್ರೆಡಿ ಪೋಸ್ಟ್ಗಳನ್ನ ಕೊಟ್ಟಾರ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಪೋಸ್ಟ್ ಅದ. ನೀವೇನ್ ಮಾಡ್ತೀರಪ್ಪ ಅಂದ್ರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ದೋಸ್ತಿನಿ ಅಥವಾ ದೋಸ್ತ ಇಬ್ರು ಕೂಡ ಅಪ್ಲಿಕೇಶನ್ ಹಾಕಕತ್ತಿರ್ತಾರೆ. ನಿಮ್ ದೋಸ್ತ ಒಬ್ಬ ಬಾಗಲಕೋಟದಾಗ ಇರ್ತಾನ, ಇನ್ನೊಬ್ಬ ಬಿಜಾಪುರದಾಗ ಇರ್ತಾನ. ಅವ್ನು ಏನ್ ಕೇಳ್ತಾರಿ, ನೀವು ದೋಸ್ತ ಅಪ್ಲಿಕೇಶನ್ ಎಲ್ಲಿ ಹಾಕಿವಿ ಅಂತ ಕೇಳ್ತಾರಿ, ಅಥವಾ ನಿಮ್ ದೋಸ್ತಿನಿ ಅಂತ ತಿಳ್ಕೊರಿ, ಇಲ್ಲ XYZ ಯಾರೋ ಒಬ್ರು ಅದಾರ ತಿಳ್ಕೊರಿ. ಅವ ಏನ್ ಹೇಳ್ತಾನ, ನಾನು ಬೆಂಗಳೂರು ಹಾಕಿನಪ್ಪ ಅಂತ ಹೇಳ್ತಾನ. ನೀವು ಏನ್ ಮಾಡ್ತೀರಿ, ನಮ್ ದೋಸ್ತ್ ಬೆಂಗಳೂರು ಹಾಕಿನ, ಇಬ್ರು ಕೂಡ ಜೋಡಾಗಿ ಅಪ್ಲಿಕೇಶನ್ ಅಂತ ಒಂದ ಕಡೆ ಹಾಕಿದ್ವಿ ಅಂದ್ರೆ ಎಕ್ಸಾಮ್ ಒಂದ ಕಡೆ ಬರುತ್ತೆ ತಿಳ್ಕೊಂಡ ಅಪ್ಲಿಕೇಶನ್ ಅವ್ ಎಲ್ಲಿ ಹಾಕಿರ್ತಾನ ಅಲ್ಲಿ ಹಾಕಕ್ಕೆ ಹೋಗ್ಬಿಡ್ತೀರಿ. ಸ್ನೇಹಿತರೆ, ನೋಡ್ರಿ, ನೀವು ಅಪ್ಲಿಕೇಶನ್ ಎಲ್ಲೇ ಹಾಕ್ರಿ, ಬಟ್ ಎಕ್ಸಾಮ್ ಸೆಂಟರ್ ಒಂದ ಕಡೆ ಅಂತೂ ಬರೋದು ಭಾಳ ರೇರ್ ರೀ. ನೀವು ಬೆಂಗಳೂರು ಹಾಕಿರಂದ್ರೆ ಬೆಂಗಳೂರಿಗೆ ಕೊಡಂಗಿಲ್ಲ, ಎಕ್ಸಾಮ್ ಸೆಂಟರ್ನ ಬೇರೆ ಬೇರೆ ಕೊಡ್ತಾರ. ಕೆಲವೊಂದು ಸಾರಿ ನಿಮ್ಮ ಜಿಲ್ಲೆಗೆ ಕೊಟ್ಟಾರ, ಲಾಸ್ಟ್ ಟೈಮ್ ಅವ್ರವ್ರ ಜಿಲ್ಲೆಗೆ ಕೊಟ್ಟಿದ್ರು, ಬಟ್ ಈ ಸಾರಿ ಹೆಂಗೆ ಮಾಡ್ತಾರ ಗೊತ್ತಿಲ್ಲ. ಓಕೆ, ಈ ರೀತಿಯಾಗಿ ನೀವು ಏನು ಮಾಡ್ತೀರಿ, ಅವ ಏನು ಮಾಡಿರ್ತಾನ, ಅವ್ನ್ದು ಯಾವ ಕೆಟಗರಿ ಐತೈತಿ ನೋಡಂಗಿಲ್ಲ, ಅವ ಅಪ್ಲಿಕೇಶನ್ ಎಲ್ಲಿ ಹಾಕಿನ ಎಲ್ಲಿ ಹಾಕ್ಲಿ ಅಂತ ಕೇಳ್ಬಿಡ್ತಾನ. ನಿಮ್ದು ಏನಿರ್ತೈತಿ 2A ಕೆಟಗರಿ ಇರ್ತೈತಿ, ಅವಂದು ಏನಿರ್ತೈತಿ ಇಲ್ಲಿ 3A ಕೆಟಗರಿ ಇರ್ತೈತಿ. ಅವ್ರು ಏನಿರ್ತಾರೆ, ಮಹಿಳಾ ಅಭ್ಯರ್ಥಿ ಇರ್ತಾರ, ಅಂದ್ರೆ ದೋಸ್ತಿನಿ ಅಂತ ಇರ್ತಾರಲ್ಲ, ಅವ್ರನ್ನ ಕೇಳಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ನಿಮ್ದು 2A ಕೆಟಗರಿ ಇಲ್ಲ ಬೇರೆ ಪ್ರವರ್ಗ 1 ತಿಳ್ಕೊರಿ. ಇಲ್ಲಿ ನೋಡ್ಕೋರಿ, ಬೆಂಗಳೂರು ನಗರದಾಗ ನಿಮ್ಗೆ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ. ಪುರುಷ ಅಭ್ಯರ್ಥಿಗಳಿಗೆ
ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೂ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಖಾಲಿಲ್ಲ. ನೀವು ಏನು ಮಾಡ್ತೀರಿ, ಡೈರೆಕ್ಟಾಗಿ ನಮ್ಮ ದೋಸ್ತಿನ ಅಲ್ಲೇ ಹಾಕ್ಯಾಳ, ನಾವು ಅಪ್ಲಿಕೇಶನ್ ಅಲ್ಲೇ ಹಾಕೋಣ, ಜೋಡಿಲಿ ಎಕ್ಸಾಮ್ ಬರೆಯಕ್ಕೆ ಹೋಗಕತ್ತೇಳಿ ಹಿಂಗೆ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ತಾರೆ. ಮೊದಲಿಗೆ ಈ ರೋಸ್ಟರ್ ಬಿಂದುವನ್ನು ನೋಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೋದು ಕಲಿಯಿರಿ. ಯಾವುದೇ ಒಂದು ನೇಮಕಾತಿ ಆದರೂ ಕೂಡ ಇದೇ ರೀತಿ ನೋಡಬೇಕು. ಯಾವ ರೀತಿ ನೋಡೋದಪ್ಪ, ಮೊದಲಿಗೆ ನಿಮ್ಮ ಕಡೆ ಏನೇನೆಲ್ಲ ಐತಿ, ನೀವು ಎದ್ರೊಳಗೆ ಬರ್ತೀರ ಅಂತ ನೋಡ್ಕೊರಿ. ನೀವು ಎಕ್ಸಾಂಪಲ್ ಈಗ 2A ಕ್ಯಾಟಗರಿ ಒಳಗೆ ಬರ್ತೀರಿ. ನಿಮ್ಮ ಕಡೆ ಏನೈತಿ, ಮಹಿಳಾ ಅಭ್ಯರ್ಥಿ ಕೋಟ ಐತಿ. ಮಹಿಳೆಯರಿದ್ರ ಪುರುಷರಿದ್ರ ಪುರುಷರದಿರಂಗೆ ಪುರುಷರು ಅಂತೇಳಿ ಇತರೆ ಅಂತ ಏನು ಬರ್ತಾರ, ಇದ್ರೊಳಗೆ ಪುರುಷರು ಕೂಡ ಇರ್ತಾರ. ಅದ್ರ ಜೊತೆಗೆ ನಿಮ್ಮ ಕಡೆ ಏನೈತಿ, ಗ್ರಾಮೀಣ ಮಾಧ್ಯಮ ಐತಿ. ಅದೇ ರೀತಿ ಅಂಗವಿಕಲ ಐತಿ, ಅದನ್ನು ನೋಡ್ಕೋಬೇಕು. ಮಾಜಿ ಸೈನಿಕರಿದ್ರೆ ಅದನ್ನು ನೋಡ್ಕೋಬೇಕು. ಅದಾದ್ಮೇಲೆ ಮತ್ತೆ ಏನೋ ಮೀಸಲಾಗ್ತದೆ, ಏನಪ್ಪಾ ಕನ್ನಡ ಮಾಧ್ಯಮ ಐತಿ ನೋಡ್ಕೋಬೇಕು. ಯೋಜನಾ ನಿರಸ್ತ ಅಥವಾ PDP ಅಥವಾ ಮುಳುಗಡೆ ಮೂರು ಅಂದ್ರೂ ಒಂದಾರಿ. ಅದೇ ರೀತಿ ತೃತೀಯ ಲಿಂಗಿಗಳದಾರ ಅಂತೇಳಿ ನೋಡ್ಕೋಬೇಕು. ನೋಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ಬೇಕು. ತೀತು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಮುಖ್ಯವಾಗಿ ಮಾಡೋ ತಪ್ಪಿದ್ದಾರೆ. ಏನ್ ಮಾಡ್ತೀರಿ, ಅವ್ರೊಬ್ರು ಅಲ್ಲಿ ಹಾಕ್ಯಾರ ಅಂತೇಳಿ ಅಲ್ಲಿ ಹಾಕ್ಬಿಟ್ರೆ ಅಂದ್ರೆ ನಿಮ್ಮ ಕ್ಯಾಟಗರಿಗೆ ಅಲ್ಲಿ ಪೋಸ್ಟ್ಗಳಿಲ್ಲಪ್ಪ ಅಂದ್ರೆ ನೀವು ಔಟ್ ಆಫ್ ಔಟ್ ಮಾಡಿ ವೇಸ್ಟ್ ಅಲ್ಲ, ಹೌದಲ್ಲ. ಇಲ್ಲಿ ಇತರರಿಗೆ ಅಂತೇಳಿ ಇರ್ಬೇಕ್ರಿ. ಇಲ್ಲಿ ಸಾಮಾನ್ಯ ವರ್ಗಕ್ಕೆ ನೋಡ್ರಿ ಒಂದು ಪೋಸ್ಟ್ ಐತಿ. ಇದ್ರೊಳಗೆ ನೀವು ಇಲ್ಲಿ 2 ಸಾರಿ ಕಾಂಪಿಟೇಷನ್ ಕೊಡೋದು ಬೇಷ, ನಿಮ್ಗೆ ಒಂದ ಸಾರಿ ಕೊಡೋದು ಬೇಷ. ಇದು ಸಾಮಾನ್ಯ ವರ್ಗಕ್ಕೆ ನೋಡ್ರಿ, ಇವು ಎಲ್ಲಾ ಕ್ಯಾಟಗರಿವರೆಗೂ ಫೈಟ್ ಮಾಡ್ತಾರ. ಇವರೆಲ್ಲರೂ ಕೂಡ ಫೈಟ್ ಮಾಡ್ತಾರೆ ಇದಕ್ಕೆ. ತೀತು ಇದ್ರ ಜೊತೆ ಮತ್ತೆ ಒಳ್ಳೆ ಅವ್ರವ್ರ ಕ್ಯಾಟಗರಿ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿಯವರು ಫೈಟ್ ಮಾಡ್ತಾರೆ. ಸ್ವಲ್ಪ ಜನರಲ್ ಕ್ಯಾಟಗರಿಯಾಗಿ ಇದ್ದಿದ್ದು ಹುದ್ದೆಗಳಿಗೆ ಏನಂತ ಫೈಟ್ ಜಾಸ್ತಿ ಇರುತ್ತೆ. ಅದೇ ನಿಮ್ಮ ಕ್ಯಾಟಗರಿ ಒಳಗೆ ಇತ್ತಪ್ಪ ಅಂದ್ರೆ ನಿಮ್ಮ ಕ್ಯಾಟಗರಿ ಅಷ್ಟೇ ಫೈಟ್ ಇರುತ್ತೆ ಅಲ್ಲಿ. ತಿಳ್ತು ಅಂತ ಅನ್ಕೋತ ನಿಮಗೆ 2 ಸಾರಿ ಏನಾದರೂ ಚಾನ್ಸ್ ಸಿಗಬೇಕಿತ್ತಪ್ಪ ಅಂದ್ರೆ ನಿಮ್ಮ ಕ್ಯಾಟಗರಿ ಒಳಗೆ ಪೋಸ್ಟ್ ಖಾಲಿ ಇದ್ದು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋಬೇಕು ನೀವು. ಓಕೆ, ಈಗ ಯಾವುದೇ ಒಬ್ಬ ಅಭ್ಯರ್ಥಿ ನೀವು 2A ಕ್ಯಾಟಗರಿ ಇದ್ರಪ್ಪ ಅಂದ್ರೆ 2A ಒಳಗೆ ನಿಮ್ಗೆ ಏನೇನೆಲ್ಲ ಮೀಸಲಾತಿ ಅದಲ್ಲ ಅವು ಎಲ್ಲ ಪೋಸ್ಟ್ ಇಲ್ಲಿ ಅಟ್ಲೀಸ್ಟ್ 1-2 ಆದರೂ ಕೂಡ ಇರ್ಬೇಕಾ. 2A ಕ್ಯಾಟಗರಿ ಒಳಗೆ 1 ಹುದ್ದೆ ಇರ್ಬೇಕು. ಪುರುಷ ಅಭ್ಯರ್ಥಿಗಳನ್ನ ನೋಡ್ಕೊರಿ. ಪುರುಷ ಅಭ್ಯರ್ಥಿ ನೀವು 2A ಕ್ಯಾಟಗರಿ ಇದ್ರೆ ಇಲ್ಲಿ ಓಕೆ, ಇಲ್ಲೊಂದು ಪೋಸ್ಟ್ ಐತಿ, ಇದಕ್ಕೆ ನೀವು ಇಲ್ಲಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ನಿಮ್ಮ ಕಡೆ ಏನಾದರೂ ಗ್ರಾಮೀಣ ಮಾಧ್ಯಮ ಇತ್ತಾ, ಓಕೆ, ಇಲ್ಲ ಇಲ್ಲಿ ಗ್ರಾಮೀಣ ಮಾಧ್ಯಮಕ್ಕೂ ಪೋಸ್ಟ್ ಐತಿ. ಅದೇ ರೀತಿ ಕನ್ನಡ ಮಾಧ್ಯಮ ಇತ್ತಾ, ಇಲ್ಲಿ ಪೋಸ್ಟ್ ಇಲ್ಲ. ಅದನ್ನು ಯೋಜನಾ ನಿರಚಿತ ಇತ್ತಾ, ಇಲ್ಲಿ ಪೋಸ್ಟ್ ಇಲ್ಲ. ಅಂಥವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾ. ಸ್ಪೆಷಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನು ಹೇಳೋದಪ್ಪ ಅಂದ್ರೆ, ನಿಮ್ಮ ಡಿಸ್ಟಿಕ್ ಬಿಟ್ಟ ಅಪ್ಲಿಕೇಶನ್ನ ಹಾಕೋರಿ. ಮೊನ್ನೆ ಒಂದಿಬ್ಬರು ಕಾಲ್ ಮಾಡಿದ್ರಿ, ನಮ್ಮ ಡಿಸ್ಟಿಕಲ್ಲಿ ಯಾವುದೇ ರೀತಿಯ ಪೋಸ್ಟ್ ಇಲ್ಲರಿ ನಮ್ಗೆ ಅಂಗವಿಕಲರಿಗೆ, ನಾವು ಡೈರೆಕ್ಟಾಗಿ ನಾವು ಜನರಲ್ ಕ್ಯಾಟಗರಿ ಅಥವಾ ಅಂಗವಿಕಲ ಕೋಟಾ ಬಿಟ್ಕೊಂಡು ಹಾಕೋಲೇನ್ರಿ ಅಂತ ಕೇಳಿದ್ರಿ. ಸ್ನೇಹಿತರೆ, ಅಂಗವಿಕಲರಿಗೆ ಅತ್ಯಂತ ಕಡಿಮೆ ಕಟಾಪ್ ನಿಲ್ತದ. ಎಲ್ಲಿ ಪೋಸ್ಟ್ ಇರ್ತಾವಲ್ಲ ನಿಮ್ಗೆ ಆ ಡಿಸ್ಟಿಕ್ದಾಗ ಅಪ್ಲಿಕೇಶನ್ ಹಾಕೋರಿ. ಇಲ್ಲಿ ನೋಡ್ರಿ ಅಂಗವಿಕಲ ಅಂತೇಳಿ ಇದ್ರ ಬೇರೆನೇ ಮಾಡಿಬಿಟ್ರಲ್ಲ, ಇಲ್ಲಿ ನಿಮ್ಗೆ ಪೋಸ್ಟ್ ಇದ್ದು ಅಂತ ತಿಳ್ಕೊರಿ, ಅಂತಲ್ಲಿ ಅಪ್ಲಿಕೇಶನ್ ಹಾಕೋರಿ. ನಿಮಗೆ ಕೇವಲ ಒಂದು 80ರಿಂದ 90 ಅಷ್ಟೇ ನಿಲ್ತದ ಕಟಾಪ್, ಡಿಪೆಂಡ್ಸ್ ಅಪಾನ್ ಲೊಕೇಶನ್ ಮೇಲೆ. ಲಾಸ್ಟ್ ಟೈಮ್ 80 ಮೇಲೆ ಬಿದ್ದರು, 80 ನಿಂತು ಕೂಡ ವಿಲೇಜ್ ಅಕೌಂಟ್ ಜಾಬ್ ಮಾಡ್ಕೊಂಡ್ರ ಅಂಗವಿಕಲರು. 120 ನಿಂತರೂ ಕೂಡ ಒಂದೊಂದು ಕಡೆ 120 ಇದ್ರೂ ಕೂಡ ಆಗಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಹಾಕಿದ ಅಭ್ಯರ್ಥಿಗಳ ಮೇಲೆ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗಿರ್ತದ. ಆದ್ರೆ ಅಂಗವಿಕಲ ಕೋಟಾದಲ್ಲಿ ನಿಮ್ದು ಏನಾದರೂ ಬರ್ತಿದ್ರಪ್ಪ ಅಂದ್ರೆ ಮಿಸ್ ಮಾಡದೆ ನಿಮ್ದಲ್ಲಿ ಪೋಸ್ಟ್ ಐತಿಲ್ಲ ನೋಡ್ಕೊಂಡು ಯಾವ ಜಿಲ್ಲೆಗೆ ಪೋಸ್ಟ್ ಇರುತ್ತಲ್ಲ ಆ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋರಿ. ತಿಳಿತು? ಯಾಕಂದ್ರೆ ನಿಮ್ಗೆ ಅಲ್ಲಿ ಕೋಟಾ ಇದ್ರೆ ಮಾತ್ರ ಅಲ್ಲಿ ನೀವು ಅಂಗವಿಕಲತೆ ತೊಗೋತಾರೆ, ಇಲ್ಲಿಕ ನಿಮ್ಮನ್ನು ಜನರಲ್ ಆಗಿ ತೊಗೊಂಡ್ಬಿಡ್ತಾರ. ಸೊ ಅಂಗವಿಕಲ ಕೋಟಾದ ನೀವು ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಪೋಸ್ಟ್ ಇರ್ಬೇಕಾಗ್ತದ. ಅವ್ರದ್ದು ಅಷ್ಟೇ ಅಲ್ರಿ, ನಿಮ್ಮದು ಕೂಡ ಅದೇ ರೀತಿ. ನೀವು ಮಹಿಳೆಯರಿರಲಿ, ಅದೇ ರೀತಿ ಪುರುಷರ ಇರಲಿ, ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳು ಇದ್ದರೆ ಮಾತ್ರ ನಿಮಗೆ ಅಲ್ಲಿ ಅದು ಕೋಟಾ ಇರುತ್ತಂತ ಅರ್ಥ. ಇಲ್ಲಿ ನೋಡ್ರಿ, ಬೇರೆ ಡಿಸ್ಟಿಕ್ ತೊಗೋತೀನಿ, ಯೋಜನಾ ನಿರಸಿತ ಇದು ತೊಗೊಳ್ತಾರ್ರಿ. ನೆಕ್ಸ್ಟ್ ಓಕೆ, ಇಲ್ಲಿ ಯೋಜನಾ ನಿರಸಿತ ಅದ ನೋಡ್ರಿ, ಇಲ್ಲಿ ನೋಡ್ಕೊರಿ. 2A ಅಭ್ಯರ್ಥಿ ಒಳಗೆ ಇಲ್ಲಿ ತುಮಕೂರು ಒಳಗೆ 50 ಪೋಸ್ಟ್ ಅದ ಟೋಟಲ್ ಆಗಿ. ಅದ್ರೊಳಗೆ 2A ಕ್ಯಾಟಗರಿ ಒಳಗೆ ಮಹಿಳೆಯರಿಗೆ ಅಂತೇಳಿ 3 ಪೋಸ್ಟ್ ಅದಾವ. ಅದ್ರೊಳಗೆ ಗ್ರಾಮೀಣ ಅಭ್ಯರ್ಥಿ ಒಂದೈತಿ, ಅಂದ್ರೆ ಇವು ಗ್ರಾಮೀಣ ಅಭ್ಯರ್ಥಿ 2 ಪೋಸ್ಟ್ ಅದಾವು. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕನ್ನಡ ಮಾಧ್ಯಮದಾಗ ಒಂದೈತಿ, ಅದೇ ರೀತಿ ಯೋಜನಾ ನಿರೀಕ್ಷಿತ ಒಂದೈತಿ. ಒಟ್ಟಾರೆಯಾಗಿ ಇಲ್ಲಿರೋ ಹುದ್ದೆಗಳು 7 ಹುದ್ದೆಗಳು ಖಾಲಿ ಅದಾವ. ಇವು ಮಹಿಳೆಯರಿಗೆ ತಿರೋದು ಪೋಸ್ಟ್, ಇವು 3 ಪೋಸ್ಟ್ ರೀ ನಿಮ್ಗೆ. ಇವೇನು ಉಳ್ಕೆದಲ್ಲ, ಇವು ಪುರುಷರಿಗೆ ಅಂತೇಳಿ ಕಾಂಪಿಟೇಷನ್ ಕೊಡ್ತಾವ. ಇಲ್ಲಿ ಮಹಿಳೆಯರಿಗೆ ತಿದ್ದಿದ್ದು ಪೋಸ್ಟ್ 3 ಪೋಸ್ಟ್, ಉಳ್ಕೆದೆಲ್ಲ ಕೂಡ ಪುರುಷರಿಗೆ ಅಂತ ಬರ್ತಾವ್ರಿ. ಆಯ್ತು, ಅದ್ರೊಳಗೆ 3 ಪೋಸ್ಟ್ ಒಳಗೆ ಇಲ್ಲಿ ಯಾವ್ಯಾವ ಅಂತೇಳಿ ಸ್ವಲ್ಪ ಭಾಳ ಕನ್ಫ್ಯೂಸ್ ಮಾಡಿಬಿಟ್ಟಾರೆ ಈ ಸಾರಿ. ಪುರುಷರದ್ದು ಬೇರೆ PDF, ಮಹಿಳೆಯರದ್ದು ಬೇರೆ PDF ಏನಾದ್ರು ಮಾಡಿದ್ರೆ ಭಾಳ ಅನುಕೂಲ ಆಕಿತ್ತು. ಬಟ್ ಈ ರೀತಿ ಮಾಡ್ಯಾರೆ, ಏನು ಮಾಡಕ್ಕೆ ಬರಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಕ್ಯಾಟಗರಿ ಒಳಗೆ ನಿಮ್ಮ ಮೀಸಲಾತಿ ಒಳಗೆ ಪೋಸ್ಟ್ ಖಾಲಿ ಅದ ಇಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ತೀತು ಅಪ್ಲಿಕೇಶನ್ ಹಾಕುವಾಗ ಭಾಳ ಶೆಣೆತನ ಐತ್ರಿ. ಅಲ್ಲಿ ಕರೆಕ್ಟಾಗಿ ನೀವು ಹಾಕಿದ್ರೆ ಆರಾಮಾಗಿ ಜಾಬು ಆಗತ್ತೆ ರೀ. ತೀತಲ್ಲ, ಇದನ್ನ ಹೊರತುಪಡಿಸಿ ಏನಾದರೂ ಡೌಟ್ಗಳು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿದ್ರಿಂದ ಮತ್ತೆ ಬರೆಯುವ ಅವಶ್ಯಕತೆ ಇರಂಗಿಲ್ಲ. ಒಂದಿಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಅದಕ್ಕಾಗಿ ಹೇಳಕತ್ತಿದ್ದು. ಇಲ್ಲಿ ನೀವು SSLC ಒಳಗೆ ಅಥವಾ SSLC ಒಳಗೆ ನೀವೇನಾದರೂ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡನ ಓದಿದ್ರಪ್ಪ ಅಂದ್ರೆ ನೀವು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆಯುವ ಅವಶ್ಯಕತೆ ಇರಂಗಿಲ್ಲ.
ಇನ್ನು ಅದೇ ರೀತಿ KA ನಡೆಸಿದ ವಿಲೇಜ್ ಅಕೌಂಟ್ ಆಗಿರಲಿ, ಅದೇ ರೀತಿ ಲಾಸ್ಟ್ ಟೈಮ್ PDOದಾಗ ಅಥವಾ FDA ಒಳಗೆ ಏನಾದರೂ ಎಕ್ಸಾಮ್ ಕಡ್ಡಾಯ ಕನ್ನಡ ಪೇಪರ್ ಪಾಸ್ ಆಗಿದ್ರೆ ಮತ್ತೆ ಬರೆಯೋ ಅವಶ್ಯಕತೆ ಇರಂಗಿಲ್ಲ ರೀ. ಸೊ ತಿಳಿತು. ಇದಕ್ಕೆ ಆದಷ್ಟು ಅಪ್ಲಿಕೇಶನ್ನ ಬೇಗ ಹಾಕೋರಿ, ಯಾಕಂದ್ರೆ 20 ದಿವಸ ಅಷ್ಟೇ ಟೈಮ್ ಐತಿ. ಈ 20 ದಿವಸದಾಗ ನಿಮ್ಮದು ಏನಿರುತ್ತಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಂಡು ಆದಮೇಲೆ ಸ್ಟಡಿ ಮಾಡೋಕೆ ಹೋಗ್ರಿ ಸ್ನೇಹಿತರೆ. ಸ್ಟಡಿ ಪರ್ಪಸ್ ನಿಮಗೇನಾದರೂ ಸಿಲೆಬಸ್ಸಲ್ಲಿರುವ ಅಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಲು ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಶಾರ್ಟ್ ನೋಟ್ಸ್. ಈಗ ನೀವು 1 ವರ್ಷ ಕೂತು ಓದಿದ್ದನ್ನು ಬರೀ 2 ತಿಂಗಳ 3 ತಿಂಗಳದಾಗ ಓದಕ್ಕೆ ಏನಾದರೂ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ಇಲ್ಲಿ ನಿಮಗೆ ಶಾರ್ಟ್ ನೋಟ್ಸು ಪ್ಲಸ್ 6 to 10th ನೋಟ್ಸು ಪ್ಲಸ್ ನಿಮಗೆ ವಿಲೇಜ್ ಅಕೌಂಟ್ದು ಓಲ್ಡ್ ಕ್ವಶನ್ ಪೇಪರು ಮತ್ತು PCದು ಓಲ್ಡ್ ಕ್ವಶನ್ ಪೇಪರು, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ 1 year ಕರೆಂಟ್ ಅಫೇರ್ಸ್ನ ಕೊಡ್ತಾರೆ. 1 month ಮಿನಿಮಮ್ ಅಂದ್ರೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಎಲ್ಲ ಬಡ ಅಭ್ಯರ್ಥಿಗಳಿಗೆ ಯೂಸ್ ಅನ್ನೋ ಕಾರಣಕ್ಕಾಗಿ 250 ಒಳಗರಿ 1 year ಕರೆಂಟ್ ಅಫೇರ್ಸ್ ಕಳಿಸ್ತದ. 6 to 10th ನೋಟ್ಸು, ಶಾರ್ಟ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಮೆಸೇಜ್ ಹಾಕಿ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ